ನೀನಾ ಮಿತು? ನಾನೇ ಪಲ್ಲು. ಯಾಕೆ ಒಂಥರ ಇದೆಯಾ? ನೆನ್ನೆ ಆಗಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನನ್ಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆ ಮಿತು. ಯಾಕೆ ಪಲ್ಲು? ಆಗ್ತಿರೋ ಘಟನೆಗಳೆಲ್ಲ ನೋಡ್ತಿದ್ರೆ ನಂಗೆ ತುಂಬಾ ಭಯ ಆಗ್ತಿದೆ ಮಿತು. ಏನಾಯ್ತು? ಅದನ್ನ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಮಲ್ಲಿ ನಿನ್ನ ಜಾನ್ಸಿ ಏನ್ ಮಾಡ್ತಾ ಇದ್ಯಮ್ಮ? ತಾತ ನೋಡಿ ತಾತ ಎಂತ ಕೆಲಸ ಮಾಡಿದಾಳೆ. ಅಮ್ಮನ್ ಫೋಟೋ ಹೊಡೆದಾಕಿದಾಳೆ ಇವಳ. ಇಲ್ಲಿ ನೋಡು, ಯಾಕಷ್ಟು ಕೋಪ ಪಡ್ಕೋತ್ಯಾ? ಅವಳೇನ್ ಬೇಕು ಅಂತ ಈ ಕೆಲಸ ಮಾಡಿರ್ತಾಳ? ಏನೋ ಅದನ್ನ ಕ್ಲೀನ್ ಮಾಡ್ತಾ ಕೈ ಜಾರ್ ಬಿದ್ದಿರ್ಬೇಕು. ಅಮ್ಮನ್ ಫೋಟೋ ತಾತ. ಫೋಟೋ ಬಾ ದಿನದಿಂದ ಧೂಳ್ ಕಾಣಿಸ್ಲಿಕತ್ತಿತ್ರಿ. ಹಾರನೂ ವಂಕಾಗಿತ್ರಿ. ಅದನ್ನ ಸೀದಾ ಮಾಡಿ ಧೂಳ್ ಕೆಡೋಣ ಅಂತ ಹೋದನ್ರಿ. ಗೊತ್ತಿಲ್ಲ ಕೈ ಜಾರ್ ಬಿತ್ರಿ. ನೋಡ್ಬಿಟ್ಟಿ, ಅಮ್ಮನ್ಗೂ ಈ ತರ ಹಾರ ಎಲ್ಲ ಹಾಕ್ಸ್ಕೊಂಡು ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ಅಂತ, ಅದಕ್ಕೆ ಹಾಗಾಗಿದೆ. ಬಿಡು ತಾತ, ಏನ್ ನಿಮ್ ಮಾತಿನ ಅರ್ಥ? ಮಲ್ಲಿ, ಮೊದ್ಲು ಈ ಫೋಟೋನ ತೆಗೆದಿಡು. ತಾತ ಯಾಕೆ ಹೀಗೆ ಹೇಳ್ತಿದ್ಯಾ? ನೋಡ್ ಜಾನ್ಸಿ, ಈ ಫೋಟೋ ಅಲ್ಲಿರೋದು ನನ್ಗೆ ಇಷ್ಟ ಇಲ್ಲಮ್ಮ. ಇಲ್ಲಾಂದ್ರೆ ಏನ್ ಅರ್ಥ ತಾತ? ಅಮ್ಮ ಇಷ್ಟ ಇಲ್ಲ ಅಂತಂದ್ರೆ ಬೇಡ ಅಂತ ಅರ್ಥ. ಮಲ್ಲಿ, ಈ ಫೋಟೋ ತೆಗೆದಿಡು. ತಾತ ಈ ಫೋಟೋ ಇರ್ಬಾರ್ದು ಅಂತ ಯಾಕೆ ಹೇಳ್ತಿದ್ಯಾ? ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲ. ಅದೇ ತರ ಸುಮಿತ್ರಂಗೂ ಅಲ್ಲಿರೋದು ಇಷ್ಟ ಇಲ್ಲ, ಅದಕ್ಕೆ ಈ ಸ್ಥಿತಿ ಬಂದಿರೋದು ಆ ಫೋಟೋಗೆ. ಅಮ್ಮ ನನ್ ಪಾಲಿಗಿಲ್ಲ. ಫೋಟೋನ ಇರ್ಬಾರ್ದು ಅಂದ್ರೆ ಏನ್ ಅರ್ಥ ತಾತ? ಇಲ್ಲ ಅಂತ ಹೇಳ್ಬೇಡ ಜಾನ್ಸಿ. ಇಲ್ದೇ ಇರೋರ್ನ ಇದಾರೆ ಅಂತ ಹೇಳಕ್ಕಾಗುತ್ತಾ? ಜಾನ್ಸಿ, ಆತರ ಮಾತಾಡ್ಬೇಡ. ಇಲ್ದೇ ಇರೋರು ಅಂತ ನೀ ಹೇಳ್ಬೇಡ. ಅಂದ್ಮೇಲೆ ಇದಾರೆ ಅಂತ ಹೇಗೆ ಹೇಳಿ? ಅಮ್ಮ ಬದುಕಿಲ್ಲ ತಾನೆ? ಬದುಕಿದ್ದಾಳೆ. ನನ್ನ ತಂಗಿ ಮಗಳು ಸುಮಿತ್ರ ಸತ್ತಿಲ್ಲ, ಬದುಕಿದ್ದಾಳೆ. ತಾತ ಏನ್ ಹೇಳ್ತಿದ್ದೀರಾ? ಅಮ್ಮ ಬದುಕಿದಾರ? ಹೇಳಿ ತಾತ. ಸಂಗೀತ, ಅಳ್ಬೇಡ. ಏನಾಯ್ತು ಅಂತ ನನಗೆ ಹೇಳು. ಅದ್ ಸರಿ, ಪಂಕಜಕ್ಕ ಹೇಳ್ದಂಗೆ ನೀನ್ ಪಾರ್ಕಲ್ಲಿ ಕೂತಿದ್ದು ನಿಜಾನಾ? ನಿಜ ಅಣ್ಣ. ಆದ್ರೆ ಅವ್ರಿಗೆ ನಾನಲ್ಲಿ ಒಬ್ಳೆ ಕೂತಿದ್ದು, ನನ್ ಕಣ್ಣೀರ್ ಹಾಕ್ತಾ ಇದ್ದಿದ್ದು ಕಾಣಿಸ್ಲಿಲ್ವಾ? ಮನೆಗ್ ಬಂದು ವಿಷಯ ಮುಟ್ಸೋ ಗಾಬ್ರಿಲಿ ಅವ್ರಿಗೆ ಆ ಟೈಮ್ ಸಿಗ್ಲಿಲ್ವಾ? ಈಗ ಅವ್ರ ವಿಷಯನ ಬಿಡು. ಅಳ ಅಂತದ್ ಏನಾಯ್ತು? ನೀನ್ ಯಾಕೆ ಆ ಪಾರ್ಕಲ್ಲಿ ಹೋಗ್ತಿದ್ದೆ? ಫೀಸ್ ಕಟ್ಟೋದಕ್ಕೆ ಇವತ್ತು ಲಾಸ್ಟ್ ಡೇಟ್ ಅಂತ ಹೇಳಿದ್ನಲ್ಲ. ಕ್ಲಾಸಲ್ಲಿ ಎಲ್ರ ಮುಂದೆ ನನ್ನನ್ನ ನಿಲ್ಸಿ ಅದನ್ನ ಕೇಳಿದ್ರು. ಅದರಿಂದ ಸ್ವಲ್ಪ ಬೇಜಾರಾಯ್ತು ಅಣ್ಣ. ಅದಕ್ಕೆ ಹೋಗಿ ಪಾರ್ಕಲ್ಲಿ ಕೂತಿದ್ದೆ. ಅದು ಬಿಟ್ರೆ ನಾನು ಇನ್ಯಾವ ತಪ್ಪು ಮಾಡಿಲ್ಲ ಅಣ್ಣ. ನಿನಗ್ ಫೀಸ್ ಕೇಳಿದ್ರೆ ನೀನ್ ನನಗೆ ಕಾಲ್ ಮಾಡ್ಬೇಕು ತಾನೆ? ನನ್ನ ಫೀಸ್ಗೆ ಅಂತ ತಂದಿದ್ದ ದುಡ್ಡನ್ನ ನೀನ್ ತಗೊಂಡೋಗಿ ಹಾಸ್ಪಿಟಲ್ಗೆ ಕಟ್ಟಿದ್ಯಾ? ಅದ್ ಗೊತ್ತಿದ್ಮೇಲೂ ನಾನು ಹೇಗಣ್ಣ ನಿನಗೆ ಕೇಳಲಿ? ಅಯ್ಯೋ ದಡ್ಡಿ, ಹಾಗಂತ ಈ ರೀತಿ ಬೇಜಾರು ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಾ? ನೋಡ್ ಸಂಗೀತ, ನಮ್ದು 1000 ಇರ್ಲಿ, ನೀನೇನು ತಲೆ ಕೆಡಿಸ್ಕೋಬೇಡ. ಏನೇ ಇದ್ರು ಧೈರ್ಯವಾಗಿ ನನ್ನ ಹತ್ರ ಹೇಳು. ನೀನು ಮನುಷ್ಯನೇ ತಾನೆ, ನೀನೇನ್ ಬಂಡೆ ಕಲ್ಲ ಅಲ್ಲ ಅಲ್ವಾ? ಎಷ್ಟ್ ನೋವು ಅಂತ ನೀನು ತಾನೇ ಸಹಿಸ್ಕೊಂತೀಯ. ನನಗೆಷ್ಟೇ ನೋವಾದ್ರೂ ಚಿಂತೆ ಇಲ್ಲ ಸಂಗೀತ, ಆದ್ರೆ ನೀನ್ ನೋವು ಪಡೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ. ಈಗ ಆಲ್ರೆಡಿ ಅದಕ್ಕೆ ವಿಷಯದಲ್ಲಿ ತುಂಬಾ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡು ಆ ನೋವನ್ನೇ ತಿಂತಾ ಇದ್ಯಾ. ಅಲ್ಲಿ ಅವ್ರ ಹತ್ರನೂ ನೀನ್ ಹ್ಯಾಂಡಲ್ ಮಾಡ್ಬೇಕು, ಇಲ್ಲಿ ನಮ್ ಬಗ್ಗೆನೂ ತಲೆ ಕೆಡಿಸ್ಕೋಬೇಕು. ರಾಘು, ಸಂಗೀತ ಹೇಳ್ತಾ ಇರೋದ್ರದ್ದು ಅರ್ಥ ಇದೆ ಕಣು. ನೀನು ಒಬ್ನೇ ಎಷ್ಟು ಅಂತ ಕಷ್ಟಪಡ್ತೀಯೋ. ಇದು ನನ್ನ ಕುಟುಂಬ. ಈ ಕುಟುಂಬಕ್ಕೋಸ್ಕರ ನಾನು ಏನೇ ಮಾಡಿದ್ರು ಅದು ನನಗೆ ಕಷ್ಟ ಅನ್ಸಲ್ಲ. ಅದು ನನ್ನ ಜವಾಬ್ದಾರಿ, ಅದು ನನ್ನ ಕರ್ತವ್ಯ. ಜಾನ್ಸಿ ಮೇಡಮ್ ಕೂಡ ನನ್ನ ಕುಟುಂಬನೇ ಆಗಿರೋದ್ರಿಂದ ನಾನು ಅವರನ್ನು ಹ್ಯಾಂಡಲ್ ಮಾಡ್ತೀನಿ, ಹಾಗೆ
ನಿಮಗೇನು ಬೇಕೋ ಅದನ್ನು ಮಾಡ್ತೀನಿ. ನೋಡು, ನಾಳೆನೇ ನೀನು ಫೀಸ್ ಕಟ್ತೀನಿ. ಈ ರೀತಿ ಯೋಚನೆ ಎಲ್ಲ ಬಿಟ್ಟು ಚೆನ್ನಾಗಿ ಓದ್ಕೊ. ಸರಿ ಅಣ್ಣ. ನೋಡಿ ಚಿಕ್ಕಮ್ಮ, ಮೊದಲು ನಮ್ಮ ಮನೆ ಮಕ್ಕಳ ಮೇಲೆ ನಾವು ನಂಬಿಕೆ ಇಡಬೇಕು. ಈ ರೀತಿ ದುಡ್ಕಿ ಒಡೆಯೋದು ಬಡಿಯೋದು ಈ ರೀತಿ ಎಲ್ಲ ಮಾತಾಡೋದು ದಯವಿಟ್ಟು ಮಾಡಬೇಡಿ. ಏಕೆಂದರೆ ನಮ್ಮನೆಯವರೇ ನಮ್ಮನ್ನು ಅನುಮಾನದಲ್ಲಿ ನೋಡಿದಾಗ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಸರಿನಪ್ಪ, ಏನೋ ಪಕ್ಕದ ಮನೆಯವ್ರ ಮಾತು ಕೇಳಿ ದುಡುಕ್ಬಿಟ್ಟೆ. ಇನ್ಮೇಲೆ ಹೀಗೆಲ್ಲ ಮಾಡಲ್ಲ ರಘು. ಯಾರು ನನ್ನ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ನಾನೇ ನೋಡ್ಕೋತೀನಿ. ಸಂಗೀತಾ, ನೀನು ಫ್ರೆಶ್ ಅಪ್ ಆಗು. ಸರಿ ಅಣ್ಣ. ಅಪ್ಪ, ನೀವೇನು ಮಾತಾಡ್ತಿದ್ದೀರಾ ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ನೀವೀಗೆಲ್ಲ ಝಾನ್ಸಿ ಹತ್ರ ಹೇಳಿದ್ರೆ ಅದಕ್ಕೆ ಬಂದ್ಬಿಡ್ತಾರ? ನೀವ್ ಹೇಳ್ತಿರೋದ್ ನಿಜಾನ? ಅಮ್ಮ ಬದುಕಿದಾರ? ಮತ್ತೇನಾದ್ರೂ ನೀನ್ ಇಂಥ ಪ್ರಯತ್ನ ಮಾಡಿದ್ರೆ ಅವಳು ಬರೋದು ಇಲ್ಲಿಗೆ. ಅವಳು ನಿನಗೆ ಇಲ್ಲೇ ಸಿಗ್ತಾಳೆ ಅನ್ನೋದನ್ನ ನಿನಗೆ ಅರ್ಥ ಮಾಡ್ಸೋದಕ್ಕೆ ನಾನು ಇಲ್ಲಿ ಕರ್ಸಿರೋದು. ಅಲ್ಲ ಪುಟ್ಟಿ, ಅವಳು ನಮ್ಮ ಮನಸ್ಸಿನ ಜೊತೆಲೇ ಇರ್ಬೇಕಾದ್ರೆ ಅವಳು ಸತ್ತೋಗಿದ್ದಾಳೆ ಅಂತ ಹೇಗಮ್ಮ ಅನ್ಕೊಳ್ಳೋದು? ನೆನಪು ನಮ್ಮ ಜೊತೆಲೇ ಇರ್ಬೇಕಾದ್ರೆ ಅವಳಿಗೆ ಸಾವು ಹೇಗ್ ಬರೋಕ್ ಸಾಧ್ಯಮ್ಮ? ಸಾವು ಬರೋದು ಬರೀ ದೇಹಕ್ಕೆ, ಆತ್ಮಕ್ಕಲ್ಲ. ಆತ್ಮ ನಮ್ಮ ಜೊತೆಲೇ ಇರುವಾಗ ಅಮ್ಮ ಸತ್ತಿದ್ದಾಳೆ ಅಂತ ಯಾಕೆ ಅನ್ಕೋಬೇಕು? ಆದ್ರೂ ಅಮ್ಮ ಇವಾಗ ನಮಗ್ ನೆನ್ಪಷ್ಟೇ ಅಲ್ವಾ ತಾತ? ನಾವ್ ಏನೇ ಅನ್ಕೊಂಡ್ರು ಅವ್ರು ವಾಪಸ್ ಬರಲ್ಲ ಅಂದ್ಮೇಲೆ ಬದುಕಿದ್ದಾರೆ ಅನ್ಕೊಂಡ್ರೆ ಏನ್ ಪ್ರಯೋಜನ ತಾತ? ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಇದೆಲ್ಲ ಏನ್ ಬೇಕಾದ್ರೂ ತಿಳ್ಕೊಳ್ಳಿ, ನನ್ನ ಸೊಸೆ ಸತ್ತಿಲ್ಲ, ಬದುಕಿದ್ದಾಳೆ, ನಮ್ ಜೊತೆಲೇ ಇದ್ದಾಳೆ ಅಂತ ನಾನು ಅನ್ಕೊಳ್ತೀನಿ. ನಿಮ್ ಮನ್ಸಿಗೆ ಏನ್ ಸಮಾಧಾನ ಅನ್ಸುತ್ತೋ ಹಾಗೆ ಮಾಡಿ. ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನನ್ನ ಸೊಸೆ ಫೋಟೋ ಇಲ್ಲಿ ಇರಬಾರ್ದು, ಅದಕ್ಕೆ ಹಾರನೂ ಹಾಕಬಾರ್ದು. ಇನ್ಮೇಲೆ ಅಮ್ಮ ನನ್ ರೂಮಲ್ಲೇ ನನ್ ಪಕ್ಕನೇ ಇರ್ತಾರೆ. ಸಾರಿ ಅಮ್ಮ, ಇನ್ನೊಂದ್ಸಲ ಈಗ ಆಗದೆ ಇರೋಗೆ ನಾನ್ ನೋಡ್ಕೋತೀನಿ. ಕಂದ, ನಿನ್ನನ್ನು ನನ್ನ ಒಡಲಲ್ಲಿ ಬಿಟ್ರೆ ಮಡಲಲ್ಲಿ ಮಲಗಿಸ್ಕೊಳ್ಳೋ ಭಾಗ್ಯನ ಆ ಪಾಪಿ ನನಗ್ ಕೊಡ್ಲಿಲ್ಲ. ನಿನ್ ಮುಖನ ಈ ಕಾಗ್ದ ಚಿತ್ರದಲ್ಲಿ ಮಾತ್ರ ನೋಡ್ತಾ ಇದ್ದೀನಿ. ನಿನ್ನ ನೇರವಾಗಿ ನೋಡ್ಬೇಕು, ಮುದ್ದು ಮಾಡ್ಬೇಕು, ಕೈ ತುತ್ತು ತಿನ್ನಿಸ್ಬೇಕು. ಆದ್ರೆ ಅದಕ್ಕೆ ಯಾವುದಕ್ಕೂ ಅವಕಾಶ ಸಿಗ್ತಾ ಇಲ್ಲ. ಈ ದೇಹ ಇನ್ನೂ ಉಸಿರಾಗ್ತಾ ಇರೋದು ನಿನಗೋಸ್ಕರ, ನಿನ್ನ ಕನಸಿಗೆ, ನಿನ್ನ ನೆರಳಿಗೆ, ನಿನ್ನ ಜೀವನಕ್ಕೆ ನಾನು ಆಸರೆ ಆಗ್ಬೇಕು. ನಿನ್ನ ಸಂತೋಷನ ನಾನು ಕಣ್ ತುಂಬ್ಕೋಬೇಕು. ಅದೇ ನನ್ನ ಕನಸು ಕಂದ. ಯಾವಾಗ ಪೂರ್ತಿ ಆಗುತ್ತೋ ನನಗ್ ಗೊತ್ತಿಲ್ಲ, ಆದ್ರೆ ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ ಕಂದ, ಕಾಯ್ತಾ ಇರ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ವಾಸಣ್ಣ. ನಾನು ಕಷ್ಟದಲ್ಲಿದ್ದಾಗ ನೀವು ನನ್ನ ಕೈ ಹಿಡ್ದಿದ್ದೀರಾ. ನಾನಿರೋ ಜಾಗಕ್ಕೆ ನಿಮ್ಮನ್ನು ಕರ್ಸ್ಕೊಂಡೆ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ಇನ್ನೂ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಲ್ವಾ, ಪರ್ಮಿಷನ್ ಸಿಗೋದು ತುಂಬ ಕಷ್ಟ ವಾಸಣ್ಣ. ನೋಡ್ರಾಗೋ,
ನಾನು ನಿನ್ನ ಬೆಲೆ ಕೊಟ್ಟು ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಅದು ನೀನು ನಂಬಿಕಸ್ತ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಇವತ್ತಿನ ಕಾಲದಲ್ಲಿ ಸಾಲ ಕೊಟ್ಟು ಅಲ್ಲೋದ್ಕಿಂತ ನಿನ್ನಂಥವ್ನು ಹುಡ್ಕೊಂಬಂದು ಸಾಲ ಕೊಟ್ಟರೆ ಕೂತಿದ್ದ ಜಾಗದಲ್ಲೇ ಬಡ್ಡಿ ಎಣಿಸ್ಕೋಬೋದು ಅನ್ನೋ ಒಂದು ಧೈರ್ಯ. ಆದಷ್ಟು ಬೇಗ ನಾನು ನಿಮ್ಮ ದುಡ್ಡನ್ನು ವಾಪಸ್ ಕೊಟ್ಬಿಡ್ತೀನಿ. ನೋಡಪ್ಪ, ನೀನು ದುಡ್ಡು ಬಗ್ಗೆ ಯೋಚನೆ ಮಾಡಬೇಡ. ಕರೆಕ್ಟಾಗಿ ಬಡ್ಡಿ ಒಂದು ಕಟ್ಕೊಂಡು ಹೋದರೆ ಸಾಕು. ನಿನ್ನ ಮೇಲೆ ನಂಬಿಕೆ ನನಗೆ ಸಂಪೂರ್ಣವಾಗಿದೆ ರಾಘು. ಆದರೆ ವ್ಯವಹಾರ ಅಂದರೆ ನಾವು ಸಣ್ಣ ಪುಟ್ಟ ಈ ಕಾಗದ ಪತ್ರಗಳನ್ನ ತಗೋತೀವಿ. ಈ ಅಗ್ರಿಮೆಂಟಿಗೆ ಒಂದು ಸೈನ್ ಮಾಡಿಕೊಟ್ಬಿಡಪ್ಪ. ರಾಘು, ಇದರಲ್ಲಿ 2 ಲಕ್ಷ ಇದೆ. ನೀನು ಒಂದ್ಸಲ ಎಣಿಸ್ಕೊಂಬಿಡು. ರಾಯ್ ಮೇಡಮ್, ಶಫಾಲಿನ್ ಬರೋದಕ್ಕೆ ಹೇಳು. ಶಫಾಲಿ. ಎಸ್ ಮೇಡಮ್. ಹೊಸ ಕಾಂಟ್ರಾಕ್ಟ್ ಬಿಲ್ಡಿಂಗ್ ವರ್ಕರ್ಸ್ಗೆ ಪೇಮೆಂಟ್ ಆಗ್ಬೇಕು, ಅಮೌಂಟ್ ಕಳ್ಸ್ಕೊಡು ಅಂತ ಹೇಳಿದ್ನಲ್ಲ. ಹಾ ಮೇಡಮ್, ಕ್ಯಾಶ್ ರೆಡಿ ಇದೆ. ಸರಿ, ಕಾಂಟ್ರಾಕ್ಟರ್ಗೆ ಅದನ್ನ ಕಳಿಸ್ಬಿಡು. ಓಕೆ ಮೇಡಮ್. ನನಗೆ ಒಂದ್ ಅರ್ಥ ಆಗ್ತಿಲ್ಲ. ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಇಷ್ಟೆಲ್ಲ ಮುಂದುವರೆದಿದ್ರು ಈ ಕಾಂಟ್ರಾಕ್ಟರ್ಸ್ ಯಾಕೆ ಕ್ಯಾಶ್ ಪೇಮೆಂಟ್ ಕೇಳ್ತಾರೆ? ವರ್ಕರ್ಸ್ ಅಕೌಂಟ್ಗೆನೆ ಅಮೌಂಟ್ ಡೈರೆಕ್ಟ್ ಕ್ರೆಡಿಟ್ ಮಾಡ್ಬೋದು ತಾನೆ? ನೀವು ಹೇಳ್ತಿರೋದು ಕರೆಕ್ಟ್ ಮೇಡಮ್. ಆದ್ರೆ ಈ ಸಾಮಾನ್ಯವಾಗಿ ಕಟ್ಟಡ ಕೆಲಸ ಮಾಡೋರೆಲ್ಲ ವಲಸೆ ಕಾರ್ಮಿಕರಾಗಿರ್ತಾರೆ. ಅವ್ರು ಈ ಸೋಷಿಯಲ್ ಮೀಡಿಯಾ ಅಕೌಂಟ್ನ ಇಂಟ್ರೆಸ್ಟ್ ಆಗಿ ಮೇಂಟೈನ್ ಮಾಡಿದಂಗೆ ಬ್ಯಾಂಕ್ ಅಕೌಂಟ್ನ ಮೇಂಟೈನ್ ಮಾಡಲ್ಲ. ಹಾಗಾಗಿ ಅವ್ರಗಳಿಗೆಲ್ಲ ಕ್ಯಾಶ್ ಪೇಮೆಂಟ್ನೇ ಜಾಸ್ತಿ ಮಾಡೋದು ಮೇಡಮ್. ರಾಯ್, ಒಂದ್ ಕೆಲಸ ಮಾಡಿ, ನೆಕ್ಸ್ಟ್ ಮಂತ್ ನಮ್ಮ ಬಿಲ್ಡಿಂಗ್ ವರ್ಕರ್ಸ್ಗೆಲ್ಲ ಕಂಪನಿ ಕಡೆಯಿಂದನೇ ಅಕೌಂಟ್ ಓಪನ್ ಮಾಡಿ ಅಕೌಂಟ್ ಥ್ರೂನೇ ಪೇಮೆಂಟ್ ಆಗ್ಬೇಕು. ಓಕೆ ಮೇಡಮ್, ಅದನ್ನ ಇವತ್ತಿಂದನೇ ಶುರು ಮಾಡಿ. ಈ ಅನಿತಾ ಕಣ್ ತಪ್ಸಿ ನೀನ್ ಸಂಸಾರ ಶುರು ಮಾಡ್ಬೇಕು ಅನ್ನೋ ಕಾರಣಕ್ಕೆ ತವ್ರ ಮನೆಗೆ ಹೋದ್ರೆ ಈ ಅನಿತಾಗ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಆದ್ರೆ ಈ ಅನಿತಾಗೆ ನೀ ಬಿಡೋ ಪ್ರತಿಯೊಂದು ಹೆಜ್ಜೆನೂ ಗೊತ್ತಾಗತ್ತೆ. ನೀನಾ ಮಿತು? ನಾನೇ ಪಲ್ಲು. ಯಾಕೆ ಒಂಥರ ಇದೆಯಾ? ನೆನ್ನೆ ಆಗಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನನ್ಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆ ಮಿತು. ಯಾಕೆ ಪಲ್ಲು? ಆಗ್ತಿರೋ ಘಟನೆಗಳೆಲ್ಲ ನೋಡ್ತಿದ್ರೆ ನಂಗೆ ತುಂಬಾ ಭಯ ಆಗ್ತಿದೆ ಮಿತು. ಏನಾಯ್ತು? ಅದನ್ನ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ನನ್ನ ಹತ್ರ ಹೇಳು ಪಲ್ಲು. ಅದು ಮಿತು, ಹಾಗೆಲ್ಲ ಏನೂ ಇಲ್ಲ ಬಿಡು ಮಿತು. ಮತ್ತೆ ಯಾಕೆ ಆತಂಕ ಪಡ್ತಿದ್ಯಾ?